ನಾನು ಫೇಸ್ ರಿವೀಲ್ ಮಾಡ್ತೀನಿ. ನಿಜವಾಗ್ಲೂ ನನಗೆ ಆಡ್ಬಿಟ್ಟು ತುಂಬ ಫಾಸ್ಟ್ ಆಗ್ತಾ ಇದೆ. ನಾನು ಫಸ್ಟು ಟೈಮ್ ಕ್ಯಾಮ್ರಾ ಮುಂದ್ಗಡೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರೋದು. ಹಾಯ್, ಹೆಲೋ, ನಮಸ್ಕಾರ ಮಹಾಪ್ರಭುಗಳೇ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಜೋಶ್ವರ್ ರಾಡರ್. ಏನಂದರೆ, ನನ್ನ ಹತ್ರ ಬೈಕ್ ಇಲ್ಲ ಮತ್ತು ಕ್ಯಾಮ್ರಾ ಇಲ್ಲ. ಅದಕ್ಕೆ ಇನ್ನು ಸ್ವಲ್ಪ ದಿವಸ ಫೇಸ್ ತೋರಿಸಿನೇ ವಿಡಿಯೋ ಮಾಡ್ತೀನಿ. ಹಾರ್ಟ್ ಫಾಸ್ಟ್ ಆಗ್ತಾ ಇದೆ. ನಾನು ಫಸ್ಟು ಫೇಸ್ ರಿವೀಲ್ ಮಾಡಿ ವಿಡಿಯೋ ಮಾಡ್ತಾ ಇರೋದು ಇದೆ ಫಸ್ಟ್ ವಿಡಿಯೋ. ನನ್ನ ಹತ್ರ ಫೋನು ಸರಿ ಇರೋ ಒಳ್ಳೆ ಫೋನೂ ಇಲ್ಲ. ನಿಮಗೆ ತೋರಿಸ್ತೀನಿ. ಕ್ಯಾಮ್ರಾಮ್ಯಾನ್ ಇಲ್ಲ. ನನಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಫೇಸ್ ರಿವೀಲ್ ಮಾಡಿ ವಿಡಿಯೋ ಮಾಡ್ತೀನಿ ಇನ್ಮೇಲೆ. ಒಳ್ಳೊಳ್ಳೆ ಕಂಟೆಂಟ್ ಬರ್ತವೆ, ನೋಡಿರಿ, ಎಂಜಾಯ್ ಮಾಡಿರಿ. ಯಾಕೆ ಇವಾಗ ಫೇಸ್ ರಿವೀಲ್ ಮಾಡಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ. ಇರೋದೇ ಓಪೋ A76 ಫೋನೊಂದು. ಅದರಲ್ಲೇ ವಿಡಿಯೋ ಮಾಡಬೇಕು, ಅದರಲ್ಲೇ ಎಡಿಟ್ ಮಾಡಬೇಕು, ಅಷ್ಟೇ. ಗಾಡಿನೂ ಇಲ್ಲ ನನ್ನ ಹತ್ರ. ಇನ್ನು ಸ್ವಲ್ಪ ದಿವಸ ತಗೊಳ್ತೀನಿ ಗಾಡಿ ತಗೊಂಡು ಆಮೇಲೆ ಮೋಟರ್ ವ್ಲಾಗ್ ಮಾಡ್ತೀನಿ. ಆವಾಗಲೂ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾವೆ ನೋಡಿ. ಇವಾಗ ಸದ್ಯಕ್ಕೆ ನಾನು ಫೇಸ್ ರಿವೀಲ್ ಮಾಡ್ತೀನಿ. ನಿಜವಾಗ್ಲೂ ನನಗೆ ಹಾರ್ಟ್ಬೀಟ್ ತುಂಬ ಫಾಸ್ಟ್ ಆಗ್ತಾ ಇದೆ. ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಿಂಗೆ ಕ್ಯಾಮ್ರಾ ಮುಂದ್ಗಡೆ ಮಾತಾಡಿ ತುಂಬ ಅಂದರೆ ನರ್ವಸ್ ಆಗ್ತಾಯಿದೆ ತುಂಬ. ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಫೇಸ್ ರಿವೀಲ್ ಮಾಡೋ ಟೈಮ್ ಬಂದಿದೆ. ನನಗಂತೂ ತುಂಬ ಅಂದರೆ ತುಂಬ ನರ್ವಸ್ ಆಗ್ತಾಯಿದೆ. ನಾನು ಫಸ್ಟು ಟೈಮ್ ಕ್ಯಾಮ್ರಾ ಮುಂದ್ಗಡೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರೋದು. ನಾನು ನಿಮ್ಮ ಜೋಶ್ವರ್ ರಾಡರ್. ಎಲ್ಲ ಹೀಗೆ ಸಪೋರ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ಸಪೋರ್ಟ್ ಜಾಸ್ತಿ ಸಿಗಬೇಕು ನಿಮ್ಮ ಕಡೆಯಿಂದ. ಇನ್ನೊಂದು ಸ್ವಲ್ಪ ದಿವಸ ಗಾಡಿ ತಗೊಂಡು ಆಮೇಲೆ ಗಾಡಿಯಲ್ಲಿ ಮೋಟರ್ ವ್ಲಾಗ್ ಮಾಡ್ತೀನಿ. ಮತ್ತು ಹೆಲ್ಪಿಂಗ್ ವೀಡಿಯೋಸ್ ಮಾಡೋಕ್ಕೂ ಕ್ಯಾಮ್ರಾ ಬೇಕಾಗುತ್ತೆ. ಫೋನಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಅದರಿಂದ ಒಂದು ಸ್ವಲ್ಪ ದಿವಸ ಬೈಕ್ ತಗೊಂಡು ಆಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಟು ಕ್ಯಾಮ್ರಾನ ಕ್ಯಾಮ್ರಾ ತಗೊಂಡು ಆಮೇಲೆ ಹೆಲ್ಪಿಂಗ್ ವೀಡಿಯೋಸ್ ಎಲ್ಲ ತುಂಬ ಹಾಕ್ತೀನಿ. ನನಗೂ ತುಂಬ ಹೆಲ್ಪ್ ಮಾಡಬೇಕು ಬಡವರಿಗೆ ಅಂದರೆ ಈ ರೋಡ್ ಸೈಡು ಅವರಿಗೆಲ್ಲ ತುಂಬ ಹೆಲ್ಪ್ ಮಾಡಬೇಕು. ಭಿಕ್ಷೆ ಎತ್ತುತ್ತಿರ್ತಾರಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ ಮಾಡಬೇಕು ಅಂತ. ಮತ್ತು ಬಡವರು ಇರ್ತಾರಲ್ಲ, ಊಟ ಮಾಡೋಕ್ಕೂ ದುಡ್ಡಿರಲ್ಲ, ಅವರಿಗೆಲ್ಲ ಹೆಲ್ಪ್ ಮಾಡಬೇಕು, ಊಟ ಕೊಡಿಸ್ಬೇಕು ಅಂತ. ಮತ್ತು ಇನ್ನೂ ತುಂಬ ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ನ ತುಂಬ ಕೊಟ್ಟಿರಿ ನನಗೆ. ನಾನು ಹೆಲ್ಪ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತೀನಿ. ನನಗೆ ಏನು ಮಾತಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ನರ್ವಸ್ ಆಗ್ತಾಯಿದೆ. ಹೀಗೆ ಇನ್ನೊಂದು ಸ್ವಲ್ಪ ದಿವಸ ಆಮೇಲೆ ಎಲ್ಲ ಸರಿಯಾಗುತ್ತೆ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೋಟರ್ ವ್ಲಾಗ್ ಮಾಡ್ತಾಯಿದ್ದವನು ಇವಾಗ ಹಿಂಗೆ ಕುತ್ಕೊಂಡು ವೀಡಿಯೋ ಮಾಡ್ತಿರೋದು ನನಗೇನೋ ಒಂಥರ ಸ್ಯಾಡ್ ಫೀಲಿಂಗ್ ಆಗ್ತಾಯಿದೆ. ಗಾಡಿ ತಗೊಳ್ತೀನಿ ಗೈಸ್. ನಾನು ಸ್ವಲ್ಪ ದಿವಸ ಗಾಡಿ ತಗೊಂಡು ಆಮೇಲೆ ಮೋಟರ್ ವ್ಲಾಗ್ ಮಾಡ್ತೀನಿ. ಗಾಡಿ ಯಾವ್ದು ತಗೊಳ್ತೀನಿ ಅಂತ ಗಾಡಿ ಯಾವ್ದು ತಗೊಳ್ಳೋಣ ಅಂತ ಇದ್ದೀನಿ ಅಂದರೆ ಡಾಮಿನರ್ 400. ಡಾಮಿನರ್ 250 ಚೆನ್ನಾಗಿತ್ತು ಅಂದರೆ 250 ತಗೊಳ್ತೀನಿ. 250 ಏನಾರ ಇಷ್ಟ ಆಗಿಲ್ಲ ಅಂದರೆ ಡಾಮಿನರ್ 400 ತಗೊಳ್ಳೋಣ ಅಂತ ಇದ್ದೀನಿ. ಆಮೇಲೆ ನನ್ನ ಇನ್ನೊಂದು ದೊಡ್ಡ ಡ್ರೀಮ್ ಅಂದರೆ ಯಾವ್ದು ಗೊತ್ತಾ? ಕವಾಸಕಿ Z900. ನನ್ನ ಬಿಗ್ಗೆಸ್ಟ್ ಡ್ರೀಮ್ ಅಂದರೆ ಆ ಗಾಡಿಯಲ್ಲಿ ಲಡಾಖಿಗೆ ಹೋಗಬೇಕು. ಅದೊಂದು
ಲಡಾಖಿಗೆ ಹೋಗಬೇಕು ಅನ್ನೋದು ಎಲ್ಲ ಬೈಕರ್ಸ್ಗಳಿಗೆ ಏನೋ ಒಂಥರ ಕ್ರೇಜ್ ಇದ್ದಂಗೆ ಅದು. ಕ್ರೇಜು, ಡ್ರೀಮು ಮತ್ತು ಎಲ್ಲ ಏನೋ ಒಂಥರ ಚೆಂದ ಅದು. ಲಡಾಖ್ 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 ಎಲ್ಲ ಬಾಯ್ಸು ಮತ್ತು ಬಾಯ್ಸು ಅಂತ ಅನ್ನೋದಕ್ಕಿಂತ ಬೈಕರ್ಸ್ ಅನ್ನೋರು ಲಡಾಖ್ನ ತುಂಬ ಲೈಕ್ ಮಾಡ್ತಾರೆ. ಆಫ್ ರೋಡು, ಆನ್ ರೋಡು ಮತ್ತು ಎಲ್ಲ ರೈಡರ್ಸ್ಗೆ ಬೈಕ್ ತಗೊಂಡು ಲಡಾಖಿಗೆ ಹೋಗಬೇಕು ಅನ್ನೋ ಒಂದು ದೊಡ್ಡ ಡ್ರೀಮೇ ಇರುತ್ತೆ. ಅದೇ ಥರನೇ ನನಗೂ ನನ್ನ ಕವಾಸಕಿ Z900 ತಗೊಂಡು ಲಡಾಖಿಗೆ ಹೋಗಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇದೆ. ನನ್ನ ಲೈಫಲ್ಲಿ ದೊಡ್ಡ ಡ್ರೀಮ್ ಅಂದರೆ ಕವಾಸಕಿ Z900 ತಗೊಂಡು ಲಡಾಖಿಗೆ ಹೋಗಬೇಕು. ಅದೇ ನನ್ನ ಬಿಗ್ಗೆಸ್ಟ್ ಡ್ರೀಮ್ ನನ್ನ ಲೈಫಲ್ಲೇ. ನನಗೆ ನನ್ನ ಇನ್ಸ್ಪಿರೇಷನ್ ಯಾರು ಅಂತ ಹೇಳಬೇಕು ಅಂದರೆ, ನಮ್ಮ ಮಾತೃಭಾಷೆ ತಮಿಳು. ನಾನು ಆವಾಗಲಿಂದನೂ ಫೋನ್ ತಗೊಂಡು 2 ವರ್ಷ 2 ವರ್ಷ ಆದಮೇಲೆ 3 ತಿಂಗಳಾಗೈತೆ. ಅಂದರೆ ಆ್ಯಂಡ್ರಾಯ್ಡನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿನೇ ನಾನು 2.5 ವರ್ಷ ಆಯ್ತು ಅಷ್ಟೇ. ಆ 2.5 ವರ್ಷದಲ್ಲಿ ನಾನು ಫೋನ್ ತಗೊಂಡು 6 ತಿಂಗಳು ಆದಮೇಲೆ TTF ಟ್ವಿನ್ ಥ್ರಾಟಲರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ತಮಿಳಲ್ಲಿ. ಅವ್ರದ್ದು ನೋಡ್ತಿದ್ದೆ. ಅಂದರೆ ಅವರಂದರೆ ತುಂಬ ಇಷ್ಟ. ನನ್ನ ಲೈಫಲ್ಲಿ ಒಂದು ಸತಿನಾರು ಅವ್ರನ್ನ ಮೀಟ್ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇದೆ. ಹಾಗೆ ಕನ್ನಡದಲ್ಲಿ ಯಾರಿಷ್ಟ ಅಂದರೆ, ಕನ್ನಡ ಆಲ್ಮೋಸ್ಟ್ ನಾನು ನೋಡಲ್ಲ. ದೀಪು ವ್ಲಾಗ್ಸ್ ಅವ್ರದ್ದು ನೋಡ್ತೀನಿ, ಅವ್ರದ್ದು ಇಷ್ಟ. ಮತ್ತು ಡಾಕ್ಟರ್ ಬ್ರೋ ವೀಡಿಯೋಸ್ ನೋಡ್ತೀನಿ ಅಷ್ಟೇ. ಡಾಕ್ಟರ್ ಬ್ರೋ ಬಿಟ್ಟರೆ ಇನ್ಯಾರ್ದು ನೋಡಲ್ಲ. ಅಂದರೆ ನನ್ನದೇ ವೀಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ತುಂಬ ಒಂಥರ ಫೋನ್ ನೋಡೋ ಇಂಟ್ರೆಸ್ಟೇ ಹೊಂಟೋಗಿರುತ್ತೆ. ಫಸ್ಟೆಲ್ಲ 24/7 ಫೋನ್ ಕೊಟ್ರೂ ನೋಡ್ತಾಯಿದ್ದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಎಲ್ಲ ಸ್ವೈಪ್ ಮಾಡ್ಕೊಂಡು ಕೂತ್ಕೊಂಡು ಆರಾಮಾಗಿ ನೋಡ್ತಿದ್ದೆ. ಆದರೆ ಇವಾಗ ಆಗಲ್ಲ. ಯಾಕಂದರೆ ಎಡಿಟಿಂಗು ಅನ್ನೋದು ಫೋನಲ್ಲಿ ಲ್ಯಾಪ್ಟಾಪಲ್ಲಾದರೆ ಒಂದು ಮಟ್ಟಕ್ಕೆ ಮಾಡ್ಬೋದು. ಫೋನಲ್ಲಾದರೆ ತುಂಬ ಕಷ್ಟ. ಎಡಿಟಿಂಗ್ ನಾನು ಈ ಫೋನಲ್ಲಿ ಕ್ಯಾಮ್ರಾ ಸರಿ ಇಲ್ಲ. ಇಲ್ಲಾಂದಿದ್ರೆ ನನ್ನ ಫೋನ್ ತೋರಿಸ್ತಿದ್ದೆ. ಹಾಕ್ತೀನಿ ನೋಡ್ರಿ. ನಾನು ಎಲ್ಲದನ್ನೂ ಇದೇ ಫೋನಲ್ಲೇ ಮಾಡ್ತಾಯಿರೋದು. Oppo A76 ಈ ಫೋನಲ್ಲೇ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲದನ್ನೂ ಇದರಲ್ಲೇ ಮಾಡ್ತಾಯಿರೋದು. ಏನು ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ನನ್ನ ಏಜ್ ಇವಾಗ 19. ನನ್ನ ಹೆಸರು ಪವನ್ ಅಂತ. ಫಸ್ಟ್ ಇಯರು ಸೆಕೆಂಡ್ ಸೆಮ್ ಎಕ್ಸಾಮ್ ಬರೀತಾ ಇದ್ದೀನಿ. ಡಿಗ್ರಿ BA ತಗೊಂಡಿದ್ದೀನಿ. ಯಾವ ಕಾಲೇಜ್ ಅಂದರೆ ಸರ್ ಎಂ ವಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್, ಭದ್ರಾವತಿ. ನಾನು ಭದ್ರಾವತಿ ಹುಡುಗ. ಭದ್ರಾವತಿಯಲ್ಲಿ ಎಲ್ಲಿ ಅಂದರೆ KH ನಗರ ಅಂತ. ನನ್ನ ಭದ್ರಾವತಿ ಅನ್ನೋ ಊರನ್ನ ಮತ್ತು ನನ್ನ KH ನಗರ ಅನ್ನೋ ಊರನ್ನ ಒಂದು ದೊಡ್ಡ ಮಟ್ಟಕ್ಕೆ ತರಬೇಕು ಅಂತ ಮಾತ್ರ ನಾನು ಈ ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ನೋಡಿರ್ತೀರ, ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದ ಬಗ್ಗೆನೇ ತಪ್ಪಾಗಿ ಮಾತಾಡ್ಕೊಂಡು, ಕನ್ನಡದ ಅನ್ನ ತಿನ್ಕೊಂಡು, ಕರ್ನಾಟಕದಲ್ಲಿ ಸಿಗ್ತಿರೋ ಸಂಪತ್ಗಳನ್ನ ಯೂಸ್ ಮಾಡ್ಕೊಂಡು ಕನ್ನಡನ್ನೇ ಎದುರಾಕೊಂತಿರ್ತಾರೆ. ಅವ್ರಿಗೆ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕನ್ನಡನ ಎಲ್ಲರೂ ಕರ್ನಾಟಕದಲ್ಲಿದ್ದೀರಾ ಅಂದರೆ ಅವ್ರ ಭಾಷೆನ ಅವ್ರು ಯಾವಾಗಲೂ ಅವ್ರ ಭಾಷೆ ಬಿಟ್ಟು ನಾವು ಎಲ್ಲಿದ್ದೀವೋ, ನನ್ನ ಭಾಷೆ ತಮಿಳು ಆದ್ರೂ ನನ್ನ ಕನ್ನಡನ ಏನೋ ಒಂಥರ ದೊಡ್ಡ ನನ್ನ ತಮಿಳ್ ಭಾಷೆನ ಎಷ್ಟು ಇದಾಗಿ ನೋಡ್ತೀನೋ ಅದಕ್ಕಿಂತ 100 200 1000 ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಅಷ್ಟು ಪಟ್ಟು ಮೇಲೆ ನೋಡ್ತಾಯಿದ್ದೀನಿ. ನನ್ನ ಕನ್ನಡ ಗೌರವನ ನಾನು ಯಾವತ್ತಿಗೂ ಕಡಿಮೆ ಮಾಡ್ಕೊಳ್ಳಲ್ಲ. ನನ್ನ ಕನ್ನಡ ಮೇಲೆ ಕನ್ನಡ ಮತ್ತು ಕರ್ನಾಟಕದ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಹಾಳು ಮಾಡ್ಕೊಳ್ಳಲ್ಲ. ಮತ್ತು ಇನ್ಸ್ಟಾದಲ್ಲಿ ಯಾರೋ RX ಬಾಯ್ ಏನೋ ಇತ್ತು, ತಡೀರಿ ಒಂದು ನಿಮಿಷ. RX ಬಾಯ್ ಏನೋ ಇದ್ದರು. ಅವರು ಇನ್ಸ್ಟಾದಲ್ಲಿ ಒಂದು ಆಲ್ಮೋಸ್ಟ್ ಒಂದು 4-5 ವೀಡಿಯೋಗೆ ಕಮೆಂಟ್ ಹಾಕಿದ್ರು. ಏನಂದರೆ,
ಬ್ರೋ ಗಿವ್ ಅವೇ ಕೊಡಿ ಗಿವ್ ಅವೇ ಕೊಡಿ ಗಿವ್ ಅವೇ ಕೊಡಿ ಅಂತ ಸಿಗ್ತಾ ಇಲ್ಲ ಅದು. ಹಾಂ ಬ್ರೋ ಗಿವ್ ಅವೇ ಕೊಡಿ ಅಂತ ಏನು ಹೆಸರು RX200 ಅಂತೆ ನಗಾಡೋದು ಹಾಕಿದ್ರು. ನಾನು ರಿಪ್ಲೈ ಮಾಡಲಿಲ್ಲ. ಗಿವ್ ಅವೇ ಈ ಪ್ರಮೋಷನ್ನು ಇವೆಲ್ಲ ಇಷ್ಟ ಆಗಲ್ಲ ನನಗೆ. ಅಂದರೆ ಇವಾಗ ಗಿವ್ ಅವೇ ಕೊಡ್ತೀವಿ ಅಂದರೆ ನಮ್ಮದೇ ಫೇಕ್ ಅಕೌಂಟ್ ಇಟ್ಕೊಂಡು ನಾವೇ ಕಮೆಂಟ್ ಹಾಕೊಂಡು ನಮ್ಮ ಕಮೆಂಟಿಗೆ 0 ಲೈಕ್ ಬಂದು ಅವೆಲ್ಲ ಏನು ಸುಮ್ಮನೆ ಜಾತ್ರೆ ಅಲ್ವಾ, ಅದನ್ನೆಲ್ಲ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಅಂದರೆ ನಾನು ಇನ್ನೂ ಪ್ರಮೋಷನ್ ಮಾಡೋ ಲೆವೆಲಿಗೆಲ್ಲ ಬಂದಿಲ್ಲ ಮತ್ತು ಗಿವ್ ಅವೇ ಕೊಡೋ ಲೆವೆಲ್ಗೂ ಬಂದಿಲ್ಲ. ಆದರೂ ಗಿವ್ ಅವೇ ಕೊಟ್ಟೆ ಅಂದರೆ 0 ಲೈಕ್ಸ್ ಇರೋರಿಗೆ ನಮ್ಮ ಫಾಲೋವರ್ಸಿಗೆ ಮಾತ್ರ ಕೊಡ್ರಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆ ಗಿವ್ ಅವೇ ಕೊಡಬಾರ್ದು. ಮತ್ತು ಏನಂದರೆ ಗಿವ್ ಅವೇ ಈ ಪ್ರಮೋಷನ್ ಅವೆಲ್ಲ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಪ್ರಮೋಷನ್ ಮಾಡಬೇಕು. ಒಳ್ಳೆ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಪ್ರಮೋಷನ್ ಮಾಡ್ಬೋದು. ಮತ್ತು ಸ್ವಂತ ಇವಾಗ ಯೂಟ್ಯೂಬರ್ಸ್ ಇರ್ತಾರೆ, ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ವೀಡಿಯೋಸ್ ಹಾಕೋಕ್ಕೆ ಅಂದರೆ ಅಂಥವ್ರಿಗೆಲ್ಲ ಪ್ರಮೋಷನ್ ಮಾಡ್ಬೋದು. ಈ ಬೆಟ್ಟಿಂಗ್ ಆ್ಯಪ್ಸ್ನೆಲ್ಲ ಪ್ರಮೋಷನ್ ಮಾಡ್ತಾರಲ್ಲ ಅವ್ರನ್ನೆಲ್ಲ ನನಗೆ ಇಷ್ಟ ಅಂದರೆ ತುಂಬ ಅಂದರೆ ಅವ್ರನ್ನ ನೆನೆಸ್ಕೊಂಡ್ರೆ ಚಪ್ಪಲಿ ಬಿಡೋದಕ್ಕಿಂತನೂ ಕೆಳಗೆ ಬಿಟ್ಟಿದ್ದೀನಿ ಅವ್ರನ್ನ. ಅಷ್ಟೊಂದು ವರ್ಸ್ಟಾಗಿ ಬಿಹೇವ್ ಮಾಡ್ತಿದ್ದಾರೆ. ಅವ್ರ ಹೆಸರು ಏನೋ ಇದೆ, ಅವ್ರ ಹೆಸರು ಹೇಳೋದು ಬೇಡ ಬಿಟ್ಟರೆ ಅವ್ರ ಬಗ್ಗೆ ಮಾತಾಡೋದು. ಅಂದರೆ ಅವರು ಸ್ಟಾರ್ಟಿಂಗ್ ಒಂದು 2 ತಿಂಗಳು ಮುಂಚೆ ಅವರಂದರೆ ತುಂಬ ಇಷ್ಟ ನನಗೆ. ಅಂದರೆ ಪ್ರಮೋಷನ್ ಎಲ್ಲ ಮಾಡ್ತಿದ್ರು. ಅಂದರೆ ಅವ್ರ ವೀಡಿಯೋ ಪ್ರಮೋಷನ್ ಬಗ್ಗೆ ಎಲ್ಲ ಅಂದರೆ ಹೆಂಗೆ ಹೇಳೋಣ, ಪ್ರಮೋಷನ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಮತ್ತು ಅವರಿಗೆ ತುಂಬ ಅಂದರೆ ತುಂಬ ದುಡ್ಡು ಕೊಡ್ತಾರೆ. ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ಅವರಿಗೆಲ್ಲ ಅವಾಗ ತುಂಬ ದುಡ್ಡು ಬರುತ್ತೆ. ಅದರಿಂದ ಕೆಲವೊಬ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಆದರೆ ಇವಾಗ ಗೊತ್ತಾಗ್ತಾ ಇದೆ ಕೆಲವೊಬ್ಬರಿಗೆ ಹೆಲ್ಪ್ ಮಾಡ್ತಿದ್ದಾರಲ್ಲ, ಆ ಹೆಲ್ಪಿಂಗ್ ವೀಡಿಯೋಗೋಸ್ಕರ ಪ್ರಮೋಷನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಪ್ರಮೋಷನ್ ಮಾಡಿ ಇವಾಗ ಅವ್ರ ವೀಡಿಯೋ ನಾನು ನೋಡ್ತಾ ಇದ್ದೀನಿ ಅಂದರೆ ನಾನು ಇವಾಗ ಇವ್ರು ಹೇಳ್ತಾರಲ್ಲ ಇದು ನಾನು ಆಡ್ಬೋದು, ಗೆಲ್ಬೋದು, ತುಂಬ ಇನ್ವೆಸ್ಟ್ ಮಾಡಿ ಇನ್ನೂ ಗೆಲ್ಬೋದು, ಜಾಸ್ತಿ ಗೆಲ್ಬೋದು ಅಂತೇಳಿ ಇನ್ವೆಸ್ಟ್ ಮಾಡಿ ಆ ಅಮೌಂಟೆಲ್ಲ ಹೋದರೆ ಈ ಥರ ನಂತರ 10 ಜನ ಇವಾಗ 100 ಜನ ನೋಡಿರ್ತಾರೆ ಅಂತ ತಿಳ್ಕೊಡ್ರಿ. 100 ಜನದಲ್ಲಿ 10 ಜನನಾರ ಅದು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಆ ಥರ 10 ಜನನ ಆ 100 ಜನಕ್ಕೋಸ್ಕರ ಆ ಒಬ್ಬರಿಗೋಸ್ಕರ 10 ಜನನ ಹಾಳು ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ. ಅದಕ್ಕೆ ಹೇಳೋದು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಷನ್ ಮಾಡಬೇಡ್ರಿ ಅಂತ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತು ಯಾವ ಥರ ವೀಡಿಯೋ ಮಾಡೋದು, ಇವಾಗ ಫೇಸ್ ರಿವೀಲ್ ಮಾಡಿಬಿಟ್ಟಿದ್ದೀನಿ, ಯಾವ ಥರ ವೀಡಿಯೋ ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ತುಂಬ ಅಂದರೆ ತುಂಬ ನರ್ವಸ್ ಆಗ್ತಾಯಿದೆ. ಏನು ಹೇಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನನಗೆ ಏನು ಹೇಳಬೇಕು, ಒಂದು ಎಂಡಿಂಗ್ ವೀಡಿಯೋದಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಓಕೆ ಗಾಯ್ಸ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಎಷ್ಟೇ ಸ್ಪೀಡಾಗಿ ಹೋದರೂ ಸೇಫಾಗಿ ಹೋಗಿ, ಹೆಲ್ಮೆಟ್ ಯೂಸ್ ಮಾಡಿ, ಕಾರಲ್ಲಿ ಹೋದರೆ ಸೀಟ್ ಬೆಲ್ಟ್ ಯೂಸ್ ಮಾಡಿ, ಮತ್ತು ಹೈವೇಗಳಲ್ಲಿ ಹೆಂಗೆ ಗಾಡಿ ಓಡಿಸ್ಬೇಕು ಹಂಗೆ ಗಾಡಿ ಓಡಿಸಿ, ಮತ್ತು ಹಳ್ಳಿಗಳಲ್ಲಿ ಊರುಗಳಲ್ಲಿ ಅಲ್ಲಿ ಯಾವ ಸ್ಪೀಡಲ್ಲಿ ಓಡಿಸ್ಬೇಕೋ ಆ ಸ್ಪೀಡಲ್ಲಿ ಓಡಿಸಿ, ತುಂಬ ಸ್ಪೀಡಲ್ಲಿ ಓಡಿಸ್ಬೇಡಿ. ಓಕೆ ಗಾಯ್ಸ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಬಾಯ್.